ಅವನ ವಿರುದ್ಧ ಇಷ್ಟೊಂದು ಕೇಸ್ಗಳಿದ್ದೂ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ದಿನನಿತ್ಯ ಅವನು ತಪ್ಪು ಹೇಳಿಕೆಗಳನ್ನು ಕೊಟ್ಟು ತೇಜೋವಧೆ ಮಾಡ್ತಾ ಇರುವಂಥದ್ದು ಒಂದಾದರೆ, ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಉದಾಹರಣೆಗೆ ನೋಡಿ, ಇಲ್ಲೊಂದು ಚಲನ್ ಇದೆ. ಈ ಚಲನ್ನು ಇವನೇ ಸೃಷ್ಟಿ ಮಾಡಿರುವಂಥ ಚಲನ್ನು. ಇದು ಒರಿಜಿನಲ್ ಚಲನ್. ಇಲ್ಲೇ ನಾಡ್ತಾ ಇರುವಂಥದ್ದು ಒರಿಜಿನಲ್ ಚಲನ್. 1334 ರೂಪಾಯಿ ಕಟ್ಟಿದ್ದಾರೆ ಪಾರ್ವತಿ ಮೇಡಮ್ ಅವರು 2022ರಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗೋ ಸಂದರ್ಭದಲ್ಲಿ. ಇವನು ಇನ್ನೊಂದು ಚಲನ್ ತೋರಿಸ್ತಾವನೆ ಇಲ್ಲಿ. ಈ ಚಲನ್ ನಂಬರ್ ಬೇರೆ ನೋಡಿ. ಈ ಚಲನ್ ಅವನು ತೋರಿಸ್ತಾವನೆ ವಾಟ್ಸಪ್ ಗ್ರೂಪಲ್ಲಿ. ಈ ಚಲನ್ ಹಾಕ್ಕೊಂಡವನೆ. ಇದರಲ್ಲಿ 1000 ರೂಪಾಯಿ ಇದೆ. ಚಲನ್ ನಂಬರೇ ಬೇರೆ. ಈ ಚಲನ್ ಹಾಕ್ಬಿಟ್ಟು ಅವನು ಏನು ಹೇಳ್ತಾನೆ, ಇದು ರಿಜಿಸ್ಟ್ರೇಷನ್ ಆಗಿರುವಂಥ ದಿನಾಂಕ ಬೇರೆ. ಇವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಮೇಡಮ್ ಅವರು. ಅಪ್ಲಿಕೇಶನ್ ಕೊಟ್ಟಿರುವಂಥ ದಿನಾಂಕನೇ ಬೇರೆ ನೋಡಿ. ಇಲ್ಲಿ 12/1/2022ರಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ. ಆದರೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು 11ನೇ ತಾರೀಕಿಗೆ ರಿಜಿಸ್ಟರ್ ಆಗಿದೆ ಅಂತ. ಅದು ರಿಜಿಸ್ಟರ್ ಆದಮೇಲೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಆದಮೇಲೆ ಅಪ್ಲಿಕೇಶನ್ ಕೊಟ್ಟವ್ರೆ ಅಂತ ಸುಳ್ಳು ಆಪಾದನೆ ಮಾಡ್ತಾವನೆ. ಸೊ ಅಪ್ಲಿಕೇಶನ್ ಯಾವ ಡೇಟು ಏನು ಎತ್ತ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಇವನೇ ಫ್ಯಾಬ್ರಿಕೇಟ್ ಮಾಡಿ ಒಂದಷ್ಟು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಒಂದು ಸೀಲ್ ಹೊಡ್ಕೊಂಡು ಇದನ್ನು ನಾನು ವೆರಿಫೈ ಮಾಡಿದಾಗ ಮೂಡದಲ್ಲಿ ಇದನ್ನು ನಾವು ಕಾಪಿ ಕೊಟ್ಟೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮೂಡ ಸಿಗ್ನೇಚರ್ ಇದೆ. RTI ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ತಗೊಂಡಿರುವಂಥದ್ದಕ್ಕೆ ಅವನ ಆಫೀಸರ್ ಸಿಗ್ನೇಚರ್ ಮಾಡಿರುವಂಥ ಕಾಪಿ ಇದೆ ಇಲ್ಲಿ. ಇದನ್ನು ತಗೊಂಡೋಗಿ ಅಲ್ಲಿ ತೋರಿಸಿದ್ರೆ ಈ ಕಾಪಿಗೂ ನಮಗೆ ಸಂಬಂಧ ಇಲ್ಲ, ನಾವು ಕೊಟ್ಟೇ ಇಲ್ಲ ಕಾಪಿ ಅಂತ ಅವನು ಹೇಳ್ತಾನೆ. ಈ ಥರ ಕೆಲವು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿರುವಂಥದ್ದಕ್ಕೆ ಇದಕ್ಕಿನ್ನ ಬೇಕಾ ಉದಾಹರಣೆ ಅಂತ ಅವನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹಾಕ್ಕೋತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ಕೂಲಂಕುಷವಾದ ತನಿಖೆ ಆಗಬೇಕು. ಇವೆಲ್ಲ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇವನು ತನಿಖೆ ದಾರಿ ತಪ್ಪಿಸುವಂಥದ್ದಕ್ಕೆ, ಒತ್ತಡ ಏರುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕ್ರಮ ವಹಿಸಬೇಕು, ಅರೆಸ್ಟ್ ಮಾಡಬೇಕು. ಇವ್ರ ಮೇಲೆ ಹಿಂದೆ ಇದ್ದಂಥ ಕೇಸ್ಗಳ ಆಧಾರದ ಮೇರೆಗೆ ಅರೆಸ್ಟ್ ಮಾಡಿ ರೌಡಿ ಶೀಟರ್ ಆಗಿದ್ದಾನೆ. ಇವನ್ನ 2 ತಿಂಗಳು ಜೈಲಲ್ಲಿದ್ದ. 56 ದಿವಸನೇನೋ ಜೈಲಲ್ಲಿದ್ದ. ಸೊ ಇವನ್ನ ಹೊರಗಡೆ ತಗೊಂಬರ್ಬೇಕು, ಎಕ್ಸ್ಟ್ರಾಕ್ಷನ್ ಗಡಿಪಾರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದಕ್ಕೋಸ್ಕರ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾಳೆ 10 ಗಂಟೆ ಒಳಗಡೆ FIR ಮಾಡಿ ಇವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ನಾವು ಜನಸಾಮಾನ್ಯರು ಮೈಸೂರು ನಗರಾದ್ಯಂತ ಕರೆಯನ್ನು ಕೊಡ್ತೀವಿ. ಅಲ್ಲ, ಈಗ ಕಾನೂನು ವ್ಯಾಪ್ತಿನಲ್ಲಿ ನಾವು ನಡ್ಕೋತಾ ಇದ್ದೀವಿ. ನಮ್ಮದೇ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಬೇಕು ಅಂದಿದ್ರೆ ಇಲ್ಲಿವರೆಗೂ ಬಿಡ್ತಿರ್ಲಿಲ್ಲ ಇವನ ಸ್ನೇಹಮಯಿ ಕೃಷ್ಣನ್ನ. ನಾವು ಯಾವ ಕಾರಣಕ್ಕೂ ನಮ್ಮ ಅಧ್ಯಕ್ಷಗಳೇ ಆಗಲಿ, ನಾನೇ ಆಗಲಿ, ನಮ್ಮ ಪಕ್ಷದ ಮುಖಂಡರುಗಳೇ ಆಗಲಿ, ಯಾರು ಮುಖ್ಯಮಂತ್ರಿಗಳ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದಾಗಲಿ, ಇನ್ನು ಮಂತ್ರಿಗಳ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದಾಗಲಿ, ಇಲ್ಲ ಕಮಿಷನರ್ಗೆ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದಾಗಲಿ ಇವನ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದಕ್ಕೆ ನಾವು ಮಾಡಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಹೇಗೆ ನಾವು ವರ್ತನೆ ಮಾಡ್ತಿದ್ದೋ ಈಗಲೂ ಅದೇ ರೀತಿ ವರ್ತನೆ ಮಾಡ್ತಾಯಿದ್ವಿ. ನಮಗೆ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಸಂವಿಧಾನದಲ್ಲಿ ನಂಬಿಕೆ ಇದೆ. ಕಾನೂನಾದ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಇನ್ಫ್ಲೂಯೆನ್ಸ್ ಮಾಡಿ ನಮ್ಮದೇ ಸರ್ಕಾರ ಇದ್ದು ಇವನ್ನ ಇಲ್ಲಿವರೆಗೂ ಮಾತಾಡೋಕೆ ಬಿಡ್ತಿರ್ಲಿಲ್ಲ. ಆ ಥರ ಇನ್ಫ್ಲೂಯೆನ್ಸ್ ಮಾಡಿದ್ದಿದ್ದರೆ, ಸಿದ್ದರಾಮಯ್ಯ ಸಾಹೇಬರು ಆ ಥರ ಯೋಚನೆ ಮಾಡಿದ್ದಿದ್ದರೆ, ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಈ ರೀತಿ ರಾಜಾರೋಷವಾಗಿ ಬೀದಿಗಳಲ್ಲಿ ಆದಿರಂಪ ರೀತಿಯಲ್ಲಿ ಭಾಳ ಏಕವದ್ದೆಲ್ಲ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕೆ ಬಿಡ್ತಿರ್ಲಿಲ್ಲ. ಅದನ್ನು ನಾವು ಉಪಯೋಗಿಸಿಲ್ಲ. ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ. ಕಂಪ್ಲೇಂಟ್ ಈಗಾಗಲೇ ಆಗಿರೋದ್ರಿಂದ, FIR ಆಗಿರೋದ್ರಿಂದ, ಗಡಿಪಾರ್ ಆಗಿರೋದ್ರಿಂದ, ರೌಡಿ ಶೀಟರ್ ಆಗಿರೋದ್ರಿಂದ, ಎಕ್ಸ್ಟ್ರಾಕ್ಷನಿಸ್ಟ್ ಆಗಿರೋದ್ರಿಂದ ಇವನ್ನ ನೀವು ಇಮ್ಮಿಡಿಯೇಟಾಗಿ ಒಳಗಡೆ ತಗೊಂಡು ಮತ್ತೆ ಇದರಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಕೊಡ್ತಾ ಇದ್ದಾನೆ ಅದನ್ನು ತನಿಖೆ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ.